ದುಬಾರಿ 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 ಎಲ್ಲವೂ ಕೂಡ ದುಬಾರಿ. ಈ ಸರ್ಕಾರ ಬಂದ ನಂತರ ಅಂತೂ ದುಬಾರಿ ದುಬಾರಿ ದುಬಾರಿ. ಏನೆಲ್ಲ ದುಬಾರಿ ಆಗಿಲ್ಲ. ಕುಡಿಯೋ ಹಾಲಿನಿಂದ ಕುಡಿಯೋ ಎಣ್ಣೆಯವರೆಗೂ ದುಬಾರಿ. ಓಡಾಡೋ ಬಸ್ನಿಂದ ಓಡಾಡುವಂಥ ಮೆಟ್ರೋವರೆಗೂ ಕೂಡ ಬಂದು ತಲುಪಿದೆ. ಮನೆ ಕಟ್ಟೋ ಜಾಗ ತಗೊಳ್ಳೋದ್ರಿಂದ ಹಿಡಿದು ಮನೆ ಕಟ್ಟೋವರೆಗೂ ಕೂಡ ದರ ಏರಿಕೆ ಮಾಡಿದ್ದಾರೆ. ಕಟ್ಟಿದ ನಂತರ ಎಲೆಕ್ಟ್ರಿಕಲ್ ಬಿಲ್ಲಿಂದ ಹಿಡಿದು ಜೊತೆಗೆ ಮೀಟರ್ವರೆಗೂ ಕೂಡ ದುಬಾರಿ ಆಗೋಗಿದೆ. ಹಾಗಾಗಿ ಈಗ ದುಬಾರಿ ಸರ್ಕಾರ ಅಂತಾನೆ ಇದನ್ನು ಕರಿಬೇಕಾಗತ್ತೇನೋ. ಮೆಟ್ರೋ ಟಿಕೆಟ್ ದರ ಹೆಚ್ಚಳಕ್ಕೆ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಮನಸ್ಸೋ ಇಚ್ಛೆ ದರ ಏರಿಸಿ ಪ್ರಯಾಣಿಕರ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ದರ ಹೆಚ್ಚಳದ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ದರ ಹೆಚ್ಚಳದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಕಿತ್ತಾಟ ನಡೀತಾ ಇದೆ. ಅದೊಂದೇ ಇವ್ರಿಗೆ ಉಳಿದಿರೋದು, ಏನೂ ಇಲ್ಲ. ಇವ್ರು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ. ಕೇಂದ್ರವೇ ಅಂತ ಹೇಳಿ ಇವ್ರು ಹೇಳಿ ಕೈ ತೊಳ್ಕೊಳ್ತಾರೆ. ಅವರು ಆ ಕಡೆಗೆ ರಾಜ್ಯದವರೇ ಅಂತ ಹೇಳ್ಬಿಟ್ಟು ಅವರು ಕೈ ತೊಳ್ಕೊಳ್ತಾರೆ. ಆದರೆ ಉತ್ತರವನ್ನ ಕೊಡಬೇಕಾಗಿರುವಂಥ ಕೇಂದ್ರದ ಮಂತ್ರಿಗಳು ಉತ್ತರ ಕೊಡೋದಿಲ್ಲ. ರಾಜ್ಯದಲ್ಲಿರುವಂಥ ಮಂತ್ರಿಗಳು, ಮುಖ್ಯಮಂತ್ರಿಗಳು ಒಂದು ಪ್ರೆಸ್ ನೋಟನ್ನು ಹೊರಡಿಸ್ಬಿಟ್ಟು ನಮ್ಮ ಜವಾಬ್ದಾರಿ ಎಲ್ಲ ಮುಗಿದೋಗಿದೆ, ಇದೆಲ್ಲವೂ ಕೂಡ ಕೇಂದ್ರದವರದ್ದೇ ಅಂತ ಹೇಳಿಬಿಟ್ಟು ಹೊರಗಾಗ್ತಾರೆ. ಈ ಕಡೆ ಬಿಸಿ ಮೋಹನ್ ಅವರು ಹೇಳ್ತಾರೆ ಇದು ರಾಜ್ಯದವರದ್ದೇ ಹೊಣೆ ಅಂತ ಹೇಳ್ತಾರೆ. ಹೇಗೆ, ಯಾವ ರೀತಿಯಾಗಿ? ನಿಮ್ದು ಯಾವುದು ಜವಾಬ್ದಾರಿ ಇಲ್ವಾ ಕೇಂದ್ರದವರದ್ದು? ಈ ಪ್ರಶ್ನೆಗಳಿಗೆ ಉತ್ತರಗಳು ಬರಬೇಕಾಗತ್ತೆ ಅಲ್ಲ. ಒಂದು ಕ್ಲಿಯರ್ ಕಟ್ ಆಗಿ ಕಳೆದ ಬಾರಿಯೂ ಕೂಡ ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಪ್ರಶ್ನೆಗಳು ಬಂದಿತ್ತು. ಆವಾಗಲೂ ಕೂಡ ಕೇಂದ್ರದ ಮೇಲೆ ಬೆರಳು ತೋರಿಸ್ತಾ ಇದ್ದಿದ್ದು, ಅವರು ಕೂಡ ರಾಜ್ಯದ ಮೇಲೆ ಬೆರಳನ್ನು ತೋರಿಸ್ತಾ ಇದ್ದು. ಒಂದು ಕ್ಲಿಯರ್ ಆಗಿ ಹೇಳಬೇಕು ಯಾರ ಜವಾಬ್ದಾರಿ ಹೇಗಿದೆ ಅಂತ ಹೇಳಿ. ಇಬ್ಬರದ್ದು ಪಾತ್ರ ಇದೆ ಇದರಲ್ಲಿ, ಇಬ್ಬರದ್ದು ಪಾತ್ರ ಇದೆ. ಅದು ಯಾವ ರೀತಿ ಹೇಗೆ ಎನ್ನುವಂಥದ್ದನ್ನೆಲ್ಲ ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಈ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದೇಶದಲ್ಲೇ ನಮ್ಮ ಮೆಟ್ರೋ ದುಬಾರಿ ಆಗಿರೋದು ಅನುಮಾನನೇ ಬೇಡ. ಅದರಲ್ಲಿ ಒಂದೆರಡಲ್ಲ, ಜಾಸ್ತಿನೇ ಇದೆ. ದರ ನಿಗದಿ ಸಮಿತಿಯಲ್ಲಿ ರಾಜ್ಯದ ಪ್ರತಿನಿಧಿ ಇದ್ದರೂ ಕೂಡ ದರ ಹೆಚ್ಚಳ ಆಗಿದ್ದು ಹೇಗೆ, ಅದಕ್ಕೆ ಹೇಗೆ ಅನುಮೋದನೆಯನ್ನು ಕೊಟ್ಟರು, ಅದಕ್ಕೆ ಹೇಗೆ ಹೂ ಅಂತ ಅಂದು ಬಂದರು ಅವರು. ನೀವು ದರ ಹೆಚ್ಚಳ ಮಾಡೋದಾದ್ರೆ ನಾನು ಇರೋದಿಲ್ಲ ಅಂತ ಎದ್ದು ಬರೋಕ್ಕೇನಾಗಿತ್ತು? ಸಮಿತಿಯಲ್ಲಿ ಇದ್ದಂಥ ರಾಜ್ಯದ ಪ್ರತಿನಿಧಿ ಪ್ರಶ್ನೆಯನ್ನ ಯಾಕೆ ಮಾಡಲಿಲ್ಲ? ಉತ್ತರ ಕೇಳಬೇಕಲ್ಲ ರಾಜ್ಯ ಸರ್ಕಾರ. ಅದನ್ನ ಕೇಳೋದು ಬಿಟ್ಬಿಟ್ಟು ಎಲ್ಲ ಕೇಂದ್ರ 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 ಅಂತ ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ. ಬೆಂಗಳೂರು ಪ್ರತಿನಿಧಿಸುವ 3 ಸಂಸದರು ವಿರೋಧವನ್ನ ವ್ಯಕ್ತಪಡಿಸಿದ್ರಾ ಅಥವಾ ಇಲ್ವಾ? ಎಲ್ಲ ಆದ್ಮೇಲೆ ಅವ್ರು ಬಂದ್ಬಿಟ್ಟು ರಾಜ್ಯ ಸರ್ಕಾರ ಜವಾಬ್ದಾರಿ ಅಂತ ಹೇಳ್ತಾರೆ. ಕೇವಲ ಸರ್ಕಾರವನ್ನೇ ಹೊಣೆ ಮಾಡಿ ಕೈಕಟ್ಟಿ ಕುಳಿತು ಬಿಟ್ರ ಆ ಸಂಸದರು. ಕಳೆದ ಬಾರಿಯೂ ಅದೇ ಮಾಡಿದ್ದು, ಈ ಬಾರಿನೂ ಅದನ್ನೇ ಮಾಡ್ತಾ ಇದ್ದಾರೆ. ವಿರೋಧ ಮಾಡಿದ್ರೆ ರಾಜ್ಯದ ಸಂಸದರು ದಾಖಲೆಯನ್ನು ಬಿಡುಗಡೆ ಮಾಡಬೇಕು. ಹೌದು, ನಾವು ವಿರೋಧ ಮಾಡಿದ್ದೀವಿ ಅಂತ ಹೇಳಿ. ಬರೀ ರಾಜ್ಯ ಸರ್ಕಾರವನ್ನೇ ಹೊಣೆ ಮಾಡಿ ಕೈಕಟ್ಟಿ ಕುಳಿತುಕೊಳ್ಳುವಂಥದ್ದು ಎಷ್ಟು ಸರಿ? ನಿಮ್ಮ ಜವಾಬ್ದಾರಿ ಏನಿಲ್ವಾ ಇದರಲ್ಲಿ? ಯಾಕೆ ಈ ಕಮಿಟಿಯನ್ನು ರಚನೆ ಮಾಡಿದ್ದು? ಯಾರಿಗೆ ಜವಾಬ್ದಾರಿಯನ್ನು ಕೊಡ್ತೀರಾ? ಕೊಡಿ, ರಾಜ್ಯದ ಸರ್ಕಾರಕ್ಕೆ ಕೊಟ್ಬಿಡಿ. ದೆಹಲಿ, ಚೆನ್ನೈ, ಹೈದರಾಬಾದ್, ಮುಂಬೈನಲ್ಲಿ ದರ ಕಡಿಮೆ ಇದೆ, ನಮ್ಮಲ್ಲಿ ಮಾತ್ರ ಈ ರೀತಿಯಾಗಿ ಯಾಕೆ ಜಾಸ್ತಿ? ಕರ್ನಾಟಕದವ್ರು ಏನು ಅನ್ಯಾಯ ಮಾಡಿದ್ದೀವಿ? ಬೆಂಗಳೂರಿನಲ್ಲಿರುವಂಥವ್ರು ಏನು ಅನ್ಯಾಯ ಮಾಡಿದ್ದಾರೆ? ದೆಹಲಿ, ಚೆನ್ನೈ, ಹೈದರಾಬಾದ್, ಮುಂಬೈನಿಂತಲೂ ಕೂಡ ಕಡೆ ಆಗ್ಬಿಟ್ವ ನಾವು. ಬೆಂಗಳೂರಿನಲ್ಲಿ ಮಾತ್ರ ದರ ಜಾಸ್ತಿ. ಅದೇನು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ದರ ಜಾಸ್ತಿ ಅಲ್ಲ. ಲೆಕ್ಕ ಕೊಡ್ತೀವಿ ನಿಮಗೆ. BMRCL ನಿರ್ವಹಣೆಗಾಗಿ ಜನರ ಮೇಲೆ ದರ ಏರಿಕೆಯನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ನೋಡಿ. ಇದರಲ್ಲಿ ಒಂದೊಂದೇ ವಿಚಾರಗಳನ್ನು ಹೇಳ್ತಾ ಹೋಗ್ಬಿಟ್ರೆ ಇವರು ಮಾಡಿರುವಂಥ ಎಡವಟ್ಟುಗಳನ್ನೆಲ್ಲ ಜನರ ಮೇಲೆ ಹೇರುವಂಥ ಕೆಲಸವನ್ನ ಮಾಡಿದ್ದಾರೆ. ಅದು ರಾಜ್ಯ ಸರ್ಕಾರದಿಂದ ಹಿಡಿದು BMRCL ವರೆಗೂ ಕೂಡ. ಹೇಗೆ ದರ ಏರಿಕೆ ಇದೆ ಅಂತ ನೋಡಿ. ನಮ್ಮದು ಗರಿಷ್ಠವಾಗಿ 90 ರೂಪಾಯಿ. ಈಗ 5% ಏರಿಕೆ ಮಾಡಿದರೆ 95 ರೂಪಾಯಿ ಆಗುತ್ತೆ. ಈಗ 5% ಏನು ಹೇಳ್ತಾ ಇದ್ರೆ 95 ರೂಪಾಯಿ ಆಗುತ್ತೆ. ದೆಹಲಿ ಮೆಟ್ರೋ ನೋಡ್ಕೊಳ್ಳಿ, ಕನಿಷ್ಠ 10 ರೂಪಾಯಿ ಇದೆ, ಗರಿಷ್ಠ 64 ರೂಪಾಯಿ ಇದೆ. 70 ಕಿಲೋಮೀಟರ್ ಫಸ್ಟ್ ಮೆಟ್ರೋ ಶುರುವಾಗಿದ್ದಲ್ಲಿ. ಆದರೂ ಕೂಡ ಅವ್ರದ್ದು ಅದೇ ಫಿಕ್ಸೇಷನ್ಲಿದೆ ರೇಟಲ್ಲಿ. ಚೆನ್ನೈ ಮೆಟ್ರೋ ನೋಡ್ಕೊಳ್ಳಿ, ಕನಿಷ್ಠ 10 ರೂಪಾಯಿ, ಗರಿಷ್ಠ 60 ರೂಪಾಯಿ ಇದೆ. 54 ಕಿಲೋಮೀಟರ್, 50ರಿಂದ 60 ರೂಪಾಯಿ ಇದೆ ಅವರು. ಹೈದರಾಬಾದ್ ಮೆಟ್ರೋ ಕನಿಷ್ಠ 10 ರೂಪಾಯಿ, ಗರಿಷ್ಠ 60 ರೂಪಾಯಿ ಇದೆ. 71 ಕಿಲೋಮೀಟರ್ವರೆಗೂ. ನಮ್ಮದು ಮಾತ್ರ 90 ರೂಪಾಯಿ, ಈಗ 95 ಆಗುತ್ತೆ. ಮುಂಬೈ ಮೆಟ್ರೋ ಕನಿಷ್ಠ 10 ಇದೆ, ಗರಿಷ್ಠ 80 ಕಿಲೋಮೀಟರ್ ಇದೆ, ಅದು 42 ರೂಪಾಯಿ. ನಮ್ಮ ನಂತರ ನೆಕ್ಸ್ಟ್ ಇರೋದೇ ಮುಂಬೈ. ಅಂದರೆ ದುಡಿಯುವಂಥವ್ರು ದುಡಿತಾ ಇರಿ, ಕೊಡುವಂಥವ್ರು ಕೊಡ್ತಾ ಇರಿ, ಕಿತ್ಕೊಳ್ಳೋರು ನಾವು ಕಿತ್ಕೊಳ್ತಾ ಇರ್ತೀವಿ ಅನ್ನೋ ರೀತಿಯಲ್ಲಿ ಲೆಕ್ಕದಲ್ಲಿದೆ. ಈ ಮಟ್ಟಕ್ಕೆ 90 ರೂಪಾಯಿ, ಈಗ 95 ರೂಪಾಯಿ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಿರ್ತೀರಾ ಸೆಂಚುರಿ ಹೊಡಿತಾರೆ, ಇನ್ನೊಂದು 5 ಎಲೆಕ್ಷನ್ ಸೋತು ಬಿಟ್ರೆ ಅಂತ ಹೇಳಿ. ನೀವು ಇಲ್ಲಿ ರಾಜ್ಯದಲ್ಲಿ ಇನ್ನೊಂದು 5 ರೂಪಾಯಿ ಏರಿಕೆ ಮಾಡಿಬಿಟ್ರೆ ಸೆಂಚುರಿನೇ ಓಡಿಸ್ತೀರೇನೋ ರಾಜ್ಯದ ಜನತೆ ಕಡೆಯಲ್ಲಿ. 100 ರೂಪಾಯಿ ಮಾಡಿ ಇಟ್ಬಿಡ್ತೀರೋ, ರೌಂಡ್ ಫಿಗರ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದು ಯಾರು ಫೇರ್ ಫಿಕ್ಸೇಷನ್ ಇದ್ದಾರೋ ಗೊತ್ತಿಲ್ಲ. ನಿಮ್ಮಲ್ಲಿರುವಂಥ ಖರ್ಚುಗಳನ್ನು ಕಡಿಮೆ ಮಾಡೋದು ಗೊತ್ತಿಲ್ಲ. ರೆವಿನ್ಯೂ ಜನರೇಟ್ ಮಾಡೋದಂತೂ ನಿಮಗೆ ಗೊತ್ತೂ ಇಲ್ಲ. ಇಷ್ಟಿಷ್ಟು ಉದ್ದುದ್ದ ದರ ಏರಿಕೆ ಮಾಡ್ಕೊಂಡು ಕೂತ್ಕೊಂಡ್ಬಿಡಿ. ಅದನ್ನು
ಬೆಂಗಳೂರಿನಲ್ಲಿ ಏರಿಸಿ 8 ತಿಂಗಳು ಕೂಡ ಆಗಿಲ್ಲ. ಆಗಲೇ 2ನೇ ಬಾರಿಗೆ ಮೆಟ್ರೋ ದರ ಏರಿಕೆಗೆ ಸರ್ಕಾರ ತಯಾರಾಗಿದೆ. 8-10 ತಿಂಗಳ ಹಿಂದೆನೆ BMRCL ಅವರು 72% ಮೆಟ್ರೋ ದರ ಜಾಸ್ತಿ ಮಾಡಿದ್ರು. ಬೆಂಗಳೂರು ಮೆಟ್ರೋ ದೇಶದಲ್ಲೇನೆ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅನ್ನುವಂತ ಒಂದು ಕುಖ್ಯಾತಿಗೆ ಒಳಗಾಗಿದೆ. ಮೆಟ್ರೋ ಕಟ್ಟಕ್ಕೆ ಸರ್ಕಾರಗಳು ಸಾಲ ಮಾಡ್ತಾ ಇತ್ತು. ಮೆಟ್ರೋಲ್ ಓಡಾಡಕ್ಕೂ ಸಾಮಾನ್ಯ ಜನ ಸಾಲ ಮಾಡಬೇಕಾದಂತ ಸ್ಥಿತಿಗೆ ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟು ಬಜೆಟ್ ಅಲ್ಲೂ ಕೂಡ ಅನೌನ್ಸ್ ಮಾಡಿದೆ. ರಾಜ್ಯ ಸರ್ಕಾರ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಇವತ್ತು ಮೆಟ್ರೋ ಒಂದು ಆದಾಯವನ್ನು ತಗೊಂಡು ಹೋಗಿ ಮೆಟ್ರೋ ಅಲ್ಲಿ ಜನಗಳಿಗೆ ಇನ್ಕ್ರೀಸ್ ಮಾಡಿ ರೇಟ್ನ ತಗೊಂಡೋಗಿ ಶಕ್ತಿ ಬಸ್ಸಿನ ಸ್ಕೀಮ್ಗೆ ಹಾಕ್ತಾ ಇದ್ದಾರೆ ಇವತ್ತು ದುಡ್ಡು. ಇವತ್ತು ಕಳೆದ ವರ್ಷ ಕೂಡ 71% ಅಷ್ಟು ಬೆಲೆಯನ್ನು ಕೂಡ ಒಂದು ಟಿಕೆಟ್ ದರವನ್ನು ಕೂಡ ಜಾಸ್ತಿ ಮಾಡಿದ್ರು. ಈಗ 5% ಜಾಸ್ತಿ ಮಾಡ್ತೀನಿ 9ನೇ ತಾರೀಕಿಂದ ಹೋಗಿದ್ದಾರೆ. ಇಲ್ಲ, ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು CMD ಅಂತ ಏನು ಮಾಡಿದ್ದಾರೆ, ಈಗ ಕೇಂದ್ರ ಸರ್ಕಾರದ ಭಾಗ ಕೂಡ ಇದೆ ಅಲ್ವಾ. ಹಾಗಾಗಿ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಅವರು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಅದು ಅವರು ಈಗ ಹೊಸದಾಗಿ ಏನು ಮಾಡಿದ್ದಾರೆ, ಅವರು ಚರ್ಚೆ ಮಾಡಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕೂಡ ಸೇರಿ ಮಾಡಿರ್ಬೋದು ಅಂತ ಅನ್ಕೊಳ್ತೀನಿ. ನರೇಂದ್ರ ಮೋದಿ ಅವರು ಡಾಲರ್ ರೇಟ್ 58 ರೂಪಾಯಿ 58 rupees 58 ರೂಪಾಯಿ ಆಗಿದ್ದಕ್ಕೆ ನರೇಂದ್ರ ಮೋದಿ ಅವರು ಬೊಬ್ಬೆ ಆಗ್ತಿದ್ರು. ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ 58 ರೂಪಾಯಿ ಆಗಿದೆ ನೋಡಿ, ನೀವು ಏನು ಪರಿಸ್ಥಿತಿ, ದೇಶದ ಪರಿಸ್ಥಿತಿ. ಈಗ 92 ಆಗಿದೆ ನರೇಂದ್ರ ಮೋದಿ ಅವರ ನಿಮ್ಮ ಪ್ರಧಾನಮಂತ್ರಿ ಆದಾಗ. ನಮ್ಮ ಸರ್ಕಾರ ಇದ್ದಾಗ ಪೆಟ್ರೋಲ್ ರೇಟ್ ಎಷ್ಟಿತ್ತು, ಮನಮೋಹನ್ ಸಿಂಗ್ ಇದ್ದಾಗ 65 ರೂಪಾಯಿ ಇತ್ತು, ಇವು 102 ರೂಪಾಯಿ ಆಗಿದೆ. ಡೀಸೆಲ್ ರೇಟು 58 ರೂಪಾಯಿ ಇತ್ತು, ಈಗ 98 ರೂಪಾಯಿ ಆಗಿದೆ. ಅಡುಗೆ ಎಣ್ಣೆ ಇತ್ತು 50 ರೂಪಾಯಿ ಇತ್ತು, ಈಗ 170ಕ್ಕೆ ಹೋಗಿದೆ, 50 170 ತನಕ ಹೋಗಿದೆ. ಬೇಳೆ ಕಾಳು ಎಲ್ಲನೂ ಕೂಡ. ಆಮೇಲೆ ಬಜೆಟ್ನಲ್ಲಿ ಬಡವರಿಗೆ ಆಗಲಿ ನೌಕರಸ್ಥರಿಗಾಗಲಿ ಕೆಳ ಮಧ್ಯಮ ವರ್ಗಕ್ಕೆ ಏನೇನು ಕೊಟ್ಟಿಲ್ಲ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ತನ್ನ ಹುಳುಕನ್ನ ಮುಚ್ಚಿಟ್ಕೊಂಡು ಕೇಂದ್ರದ ಮೇಲೆ ಕೈ ಬೆರಳನ್ನ ಮಾಡಿ ತೋರಿಸ್ತಾ ಇರುವಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರೋ ಕಾಣಿಸ್ತಾ ಇದೆ. ಮೆಟ್ರೋ ಕೆಲಸಗಳಿಗೆ, ಮೆಟ್ರೋ ಒಂದಿಷ್ಟು ವಿಚಾರಗಳಿಗೆ ಒಂದಿಷ್ಟು ಹಣವನ್ನು ರಾಜ್ಯ ಕೊಡಬೇಕು ಅಂತ ಇರುತ್ತೆ. ಆ ಹಣವನ್ನು ಕೊಡದೇ ಇರೋದಕ್ಕೆ ನೀವು ದರ ಏರಿಕೆ ಮಾಡ್ಕೊಂಬಿಟ್ಟು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನುವಂಥ ಅಡ್ಜಸ್ಟ್ಮೆಂಟ್ ಸರ್ಕಾರ ಆಗ್ಬಿಟ್ಟಿದೆಯಾ ಇದು ಅಂತ ಆ ರೀತಿಯಾದಂತ ಕೇಳಿ ಬರ್ತಾ ಇದೆ ವಿಚಾರದಲ್ಲಿ. ಅರುಣ್, ಖಂಡಿತವಾಗಿ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿಗಳು ದೊಡ್ಡದಿದೆ. ಈ ಒಂದು ಜನಸಾಮಾನ್ಯರ ವಿಚಾರದಲ್ಲಿ ಎರಡೂ ಸರ್ಕಾರಗಳು ಕೂಡ ಅಷ್ಟೇ ಜವಾಬ್ದಾರಿಯನ್ನು ಮೆರಿಬೇಕಾಗಿದೆ. ಪ್ರಮುಖವಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು BJP ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು FFCಯನ್ನು ಒಂದು ರೀತಿಯಲ್ಲಿ ರಚನೆ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದೇ ರಾಜ್ಯ ಸರ್ಕಾರ ಅಂತ ಅದು ವಾದವನ್ನು ಮಂಡಿಸ್ತಾ ಇದೆ. ಅಂದರೆ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮಾಡಲೇಬೇಕು ಅಂತ BMRCLನಿಂದ ಕೇಂದ್ರಕ್ಕೆ ಪತ್ರ ಬರೆದಿತ್ತು ಅನ್ನೋದ್ರ ಬಗ್ಗೆ ಕೆಲ ದಾಖಲೆಗಳನ್ನು ಕೂಡ ಈ ಒಂದು BJP ಮತ್ತು ಕೇಂದ್ರ ಸರ್ಕಾರ ರಿಲೀಸ್ ಮಾಡ್ತಕ್ಕಂಥದ್ದು. ಹಾಗಾಗಿ FFC ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಒತ್ತಡದಿಂದಾಗಿಯೇ ಮಾಡೋದಕ್ಕೆ ನಾವು ಶುರು ಮಾಡಿದ್ವಿ ಅಂತ. ಜೊತೆಗೆ ಡೆಲ್ಲಿ ಮೆಟ್ರೋ ಮತ್ತು ಒಂದು ಬೆಂಗಳೂರು ಮೆಟ್ರೋಗಳು ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಡೆಲ್ಲಿ ಮೆಟ್ರೋ ಟಿಕೆಟ್ ಆದಾಯ ಕೇವಲ 18-20% ಮಾತ್ರ ಟಿಕೆಟ್ಗಳಿಂದ ಬರುತ್ತೆ. ಔಟ್ಲೆಟ್ಟಿಂದ ಬರುವಂಥ ಆದಾಯ 80%. ಆದರೆ ಬೆಂಗಳೂರಿನಲ್ಲಿ ಟಿಕೆಟಿಂದ ಆದಾಯ ಬರ್ತಾ ಇರ್ತಕ್ಕಂಥದ್ದು 73-75% ಟಿಕೆಟ್ನಿಂದನೇ ಆದಾಯ ಬೆಂಗಳೂರು ಮೆಟ್ರೋದಲ್ಲಿ ಬರ್ತಾ ಇದೆ. ಹಾಗಾಗಿ ಇದೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಜೊತೆಗೆ ಎಲ್ಲ ಒಂದು ಕಡೆ ಈ ಒಂದು ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಶಾಡೋ ಒಂದು ರೀತಿಯಲ್ಲಿ ಕಾಸ್ಟ್ ಅಂತಲೂ ಕೂಡ ಒಂದು ರೀತಿ ಮೆಟ್ರೋಗೆ ಕೊಡಬೇಕಾಗತ್ತೆ, ಒಂದು ರೀತಿ ಶಾಡೋ ಸಪೋರ್ಟ್ ಕಾಸ್ಟ್ ಅಂತ. ಹಾಗಾಗಿ ಅದನ್ನು ಕೂಡ ಕಳೆದ 2 ವರ್ಷಗಳಿಂದಲೂ ಕೂಡ ಕಟ್ ಆಫ್ ಮಾಡ್ತಾ ಬರ್ತಾ ಇದೆ ಅನ್ನೋ ಒಂದು ಆರೋಪವೂ ಕೂಡ ಇದೆ. ಅದು ರಾಜ್ಯ ಸರ್ಕಾರದ ಮಾಡಿರ್ತಕ್ಕಂಥ ಲೋಪಗಳು ಅಂತ ಅವರು ತೋರಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಎಲ್ಲ ಒಂದು ಕಡೆ ಆ ಒಂದು FFC ಕಮಿಟಿಯಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಯೂ ಕೂಡ ಇರ್ತಾರೆ. ಸೆಂಟ್ರಲ್ ಅವರೊಬ್ಬರು ಮತ್ತು ರಾಜ್ಯ ಸರ್ಕಾರದ ಒಬ್ಬರು. ಹಾಗಾಗಿ ಅವರು ಅಲ್ಲಿ ಅಬ್ಜೆಕ್ಷನ್ನ ರೈಸ್ ಮಾಡಲೇಬೇಕಾಗಿತ್ತು. ಅಂದರೆ ಈ ಒಂದು ಮೆಟ್ರೋ ದರದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಮೆಟ್ರೋ ದರವನ್ನು ಹೆಚ್ಚಳ ಮಾಡೋದಕ್ಕೆ ನಮ್ಮ ವಿರೋಧ ಇದೆ, ಬಿಡೋದಿಲ್ಲ ಅನ್ನೋದು ಅಬ್ಜೆಕ್ಷನ್ಸ್ ಕೂಡ ರೈಸ್ ಮಾಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಆ ಕೆಲಸವನ್ನು ಕೂಡ ಮಾಡಿಲ್ಲ. ಹೆಂಗಾಗಿದೆ ಅಂದರೆ ಕೇಂದ್ರ ರಾಜ್ಯದ ಮೇಲೆ, ರಾಜ್ಯದವರು ಕೇಂದ್ರದ ಮೇಲೆ ಗೂಬೆಗೂರಿಸಿ ಕೊನೆಗೆ ಅದನ್ನು ಜನಸಾಮಾನ್ಯರ ಮೇಲೆ ಒಂದು ರೀತಿಯಲ್ಲಿ ಬಡಿಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಎರಡೂ ಸರ್ಕಾರಗಳ ಲೋಪ ಇದರಲ್ಲಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಜೊತೆಗೆ ಬೇರೆ ಉಳಿದೆಲ್ಲಕ್ಕೂ ಕೂಡ ಒಂದು ರೀತಿಯಲ್ಲಿ ಸಪೋರ್ಟಿಂಗ್ ಪ್ರೈಸು, ಜೊತೆಗೆ ಒಂದು ರೀತಿಯಲ್ಲಿ ಅನುದಾನ, ಈ ರೀತಿಯ ಘೋಷಣೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡುತ್ತೆ. ಹಾಗಾಗಿ ಮೆಟ್ರೋ ವಿಚಾರದಲ್ಲೂ ಕೂಡ, ಜನಸಾಮಾನ್ಯರ ವಿಚಾರದಲ್ಲೂ ಕೂಡ ಅದೇ ರೀತಿಯ ಸಪೋರ್ಟನ್ನು ಕೇಂದ್ರವೂ ಕೂಡ ಮಾಡೋದಕ್ಕೂ ಅವಕಾಶ ಇರುತ್ತೆ. ಆದರೆ ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್, ಇಲ್ಲಿ ಅವರು ಕೂಡ ಕೈ ಚೆಲ್ಲಿ ಕೂತಿದ್ದಾರೆ. ಜೊತೆಗೆ ಅಲ್ಲಿ ಇರ್ತಕ್ಕಂಥದ್ದು BJP ಸರ್ಕಾರ, NDA ಸರ್ಕಾರ, ಇಲ್ಲಿ ಇರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್. ಹಾಗಾಗಿ ಅವ್ರ ಮೇಲೆ ತಾಕಿ
ಎಲ್ಲ ಒಂದು ಕಡೆ ಒಂದು ರೀತಿಯಲ್ಲಿ ಈ ಎರಡೂ ರಾಷ್ಟ್ರೀಯ ಒಂದು ರೀತಿಯಲ್ಲಿ ರಾಜಕೀಯ ಪಕ್ಷಗಳ ಡ್ರಾಮಾ ಏನಿದೆ ಇದು ಜನಸಾಮಾನ್ಯರ ಮೇಲೆ ಹೊರೆ ಹಾಕೋದಕ್ಕೆ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಎರಡೂ ಕೂಡ ಇಬ್ಬರೂ ಕೂಡ ಸೇರಿಕೊಂಡು ಈ ಮೆಟ್ರೋ ದರ ಏರಿಕೆ ಏನಿದೆ ಇದನ್ನ ಕಟ್ ಆಫ್ ಮಾಡಬೇಕಾಗತ್ತೆ. ಹಾಗಾಗಿ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಕೇಂದ್ರ ಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಸೇಮ್ ಅದೇ ಮತ್ತೆ ರಿಪೀಟ್, ರಾಜ್ಯ ಸರ್ಕಾರದ ಜವಾಬ್ದಾರಿ ಬಿಟ್ಟರೆ ಇನ್ನೇನು ಹೇಳ್ತಾರೆ.